ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ 2026 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3ಕ್ಕೆ ಬರುವಂತಹ ಬಹುನಿರೀಕ್ಷಿತ ಪ್ರಶ್ನೆಗಳು, ಅದೇ ರೀತಿ ನಿಮ್ಮ ವಾರ್ಷಿಕ ಪರೀಕ್ಷೆಗೂ ಸಹ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ವಶನ್ಸನ್ನು ಬರೆದುಕೊಂಡು ಅಥವಾ ಮಾರ್ಕ್ ಮಾಡಿಕೊಂಡು ನಿಮ್ಮ ಬುಕ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಸೊ ನಾಳೆ ಬರೆಯೋ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ವಿಡಿಯೋ ಮಕ್ಕಳ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ ನಾನು 2 ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ನಿಮ್ಮ ಎಕ್ಸಾಮಲ್ಲಿ ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ರೂಟ್ 5 ಇವೆಲ್ಲ ಡೆಫಿನೆಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ, ಹಾಗಾಗಿ ಬರ್ಕೊಳ್ಳಿ. ಸೊ ಇಲ್ಲಿ ನಾನು ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದೀನಿ. ಸೊ ನಿಮ್ಮ ಎಕ್ಸಾಮಲ್ಲಿ ರೂಟ್ 2 ಕೇಳ್ಬೋದು, ಅಥವಾ 1 + ರೂಟ್ 5 ಕೇಳ್ಬೋದು, ಅಥವಾ 2 + ರೂಟ್ 5. ಹಾಗಾಗಿ ಇವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು ರಿಯಲ್ ನಂಬರ್ಸ್ಗೆ, ವಾಸ್ತವ ಸಂಖ್ಯೆಗಳಿಗೆ ಬಂದರೆ 2 ವಾಸ್ತವ ಸಂಖ್ಯೆಗಳ ಮಾಸಹ ಲಸಹದ ಗುಣಲಬ್ಧ ಇಷ್ಟ ಆಗಿದೆ. ಒಂದು ಸಂಖ್ಯೆ 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿದು ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 2 + ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2 + ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 - ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 135 ಮತ್ತು 75ರ ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು ಮಾಸಹ 135, 75ರ ಲಸಹ ಕಂಡುಹಿಡಿಯಿರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿರಿ. 2x + y = 8, 3x - y = 7. ಅದೇ ರೀತಿ x + 2y = 10, x + y = 6, 2x + y = 10 ಆ್ಯಂಡ್ x - y = 6. ಸೊ ಇವೆಲ್ಲ ಪ್ರಶ್ನೆಗಳನ್ನು ನೀವು ಮಕ್ಕಳ ಮಾರ್ಕ್ ಮಾಡ್ತಾ ಹೋಗಿ, ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇದೇ ಡೆಫಿನೆಟ್ ಕ್ವಶನ್ಸ್ ಅಂತ ಅಲ್ಲ. ಸೊ ನಾನು ಹೇಳ್ತಿರೋದು ಸೇಮ್ ಕ್ವಶನ್ಸ್ 100%. ಈಗ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಲೇ ಕೇಳ್ತಾರೆ, ಆದರೆ ಅಲ್ಲಿ ನಂಬರ್ಸ್ಗಳು ವೇರಿಯೇಷನ್ ಆಗಿರುತ್ತೆ, ವೇರಿಯೇಬಲ್ಸ್ ಆಗಿರ್ತದೆ. 2x ಇರೋ ಜಾಗಕ್ಕೆ ಅವರು 4 ಕೊಡ್ಬೋದು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳ. ಸೊ ನೋಡಿ, ನಿಮಗೆ ಅಲ್ಲಷ್ಟು ಕೊಟ್ಟಿದೆ, ಒಂದೇ ರೀತಿ ಪ್ರಶ್ನೆಗಳು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2x² + 3x - 7 = 0. ಈ ವರ್ಗದ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ, ಮೂಲವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಆದರ್ಶ ರೂಪವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಅಪವರ್ತನ ವಿಧಾನದಿಂದ 3x² - 6x + 3 = 0. ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. x + 2³ = x³ - 4. ಈ ಸಮೀಕರಣದ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಕೇಳಿದ್ದಾರೆ. ನೆಕ್ಸ್ಟ್ ಮೂಲ ಕಂಡುಹಿಡಿಲಿಕ್ಕೆ. ಸೊ ಹಾಗಾಗಿ ವರ್ಗ ಸಮೀಕರಣಗಳಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ. ಶೋಧಕವನ್ನು ಕಂಡುಹಿಡಿಯುವುದು ಮತ್ತು ಮೂಲ ಸ್ವಭಾವವನ್ನು ಬರೆಯುವಂಥದ್ದು. ಅದ್ರ ಮೇಲೆ ಒಂದು ಕ್ವಶನ್ನು ಫಿಕ್ಸೆಡ್ ಇದ್ದೇ ಇರ್ತದೆ ಮಕ್ಕಳ. ಅವರು ಮೂಲನಾದರೂ ಕೇಳ್ಬೋದು ಅಥವಾ ಶೋಧಕವನ್ನು ಕಂಡುಹಿಡಿಯಿರಿ ಅಂತೆಲ್ಲಾದರೂ ಕೇಳ್ಬೋದು. ನೆಕ್ಸ್ಟ್ ಸಮಾಂತರ ಶ್ರೇಣಿಗೆ ಬಂದರೆ ನಿಮಗೆ ಮೊತ್ತವನ್ನಾದರೂ ಕೇಳ್ಬೋದು ಅಥವಾ ಪದವನ್ನು ಕಂಡುಹಿಡಿಲಿಕ್ಕಾದರೂ 2 ಅಂಕಕ್ಕೆ ಕೇಳುವಂಥದ್ದು. ಇವೆಲ್ಲ 2 ಅಂಕದ ಪ್ರಶ್ನೆಗಳೇ ಆಗಿರ್ತದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ S20 820 ಮತ್ತು A20 79 ಆದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ. 201ರಿಂದ 401ರ ನಡುವೆ 6ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಎಷ್ಟಿದ್ದಾವೆ? ಸೊ ಅಲ್ಲಿ ನಾವೇನು ಮಾಡಬೇಕಾಗುತ್ತೆ, 201 ಅಂತ ಹೇಳಿದರೆ 204ರಿಂದ 396 ಅವೆಲ್ಲ 6ರಿಂದ ಭಾಗವಾಗುವ ಸಂಖ್ಯೆಗಳಾಗಿರ್ತದೆ ಮಕ್ಕಳ. ಸೊ ಅದಷ್ಟನ್ನು ಬರೆದುಕೊಂಡು ನೀವು ಫಸ್ಟು ಅವ್ರು ಕೇಳಿರೋ ಅಂಥದ್ದೇನು, ಎಷ್ಟು ಸಂಖ್ಯೆಗಳು ಎನ್ನು ಕಂಡುಹಿಡಿತಾ ಹೋಗಿ ಮಕ್ಕಳ. ನೆಕ್ಸ್ಟ್ ನಿಮಗೆ 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಸೂತ್ರದ ಸಹಾಯ S20 ಕೇಳಿದ್ದಾರೆ. ಸೊ Sn = n/2 × 2a + n - 1 × d ಈ ಸೂತ್ರವನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1 ಮತ್ತು 14ನೇ ಪದ 53 ಆದರೆ ಆ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯಬೇಕು. ಮತ್ತು ಒಂದು ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗ್ತವೆ? ಸೊ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ನಮಗೆ ಸಮಾಂತರ ಶ್ರೇಣಿಯಲ್ಲಿ ಕೇಳ್ತಾರೆ ಮಕ್ಕಳ 2 ಅಂಕಕ್ಕೆ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ. ಸೊ ಈ ಒಂದು ಪಾಠಕ್ಕೆ ಬಂದರೆ ನಮಗೆ ದೂರ ಸೂತ್ರವನ್ನು ಬಳಸ್ಕೊಂಡು ಲೆಕ್ಕವನ್ನು ಬಿಡಿಸುವಂತಹವು ಭಾಗಶಃ ಪ್ರಮಾಣದ ಲೆಕ್ಕಗಳನ್ನು 2 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ನೋಡಿ, ಈಗ ಫಾರ್ ಎಕ್ಸಾಂಪಲ್ 1,6 ಆ್ಯಂಡ್ 4,3 ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1
ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ಅದೇ ರೀತಿ ಇಲ್ಲಿ ಸೇಮ್ ಬಿಂದುಗಳನ್ನ ಕೊಟ್ಟು 1:2 ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ P, 2, -3 Q ಆಫ್ 10, Y ಬಿಂದುಗಳ ನಡುವಿನ ದೂರ 10 ಆದರೆ Y ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ದೂರ ಸೂತ್ರವನ್ನು ಬಳಸ್ಕೋಬೇಕು. ದೂರ ಆಗಲೇ ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ ಮಕ್ಕಳ, Y ಅನ್ನು ಕಂಡುಹಿಡಬೇಕು. ಅದೇ ರೀತಿ ಇಲ್ಲಿ ಹೆಚ್ಚಾಗಿ ನಿಮಗೆ ಭಾಗಶಃ ಪ್ರಮಾಣದ ಲೆಕ್ಕವನ್ನು ನಿಮಗೆ 2 ಅಂಕಕ್ಕೆ ಕೇಳ್ತಿದ್ದಾರೆ ಮಕ್ಕಳ. ಹಾಗಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಓಕೆನಾ. ನೆಕ್ಸ್ಟ್ ನಾವು ತ್ರಿಕೋನಮಿತಿಗೆ ಬಂದರೆ ಮಕ್ಕಳೇ 2 ಅಂಕಕ್ಕೆ ಒಂದು ಫಿಕ್ಸ್ಡ್ ಕ್ವಶನ್ ಇರುತ್ತೆ. ಅದು ನಿಮಗೆ 23 ಅಥವಾ 24ರಲ್ಲಿ ಹೆಚ್ಚಾಗಿ ಆ ಪ್ರಶ್ನೆ ಸಂಖ್ಯೆಯಲ್ಲಿ ಕೇಳಿರ್ತಾರೆ. ನಿಮಗೆ ಈ ಪ್ರಶ್ನೆನ ನೋಡಿರ್ತೀರ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ. ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸರ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೈನ್ ಎ = 3/5 ಆದರೆ ಟ್ಯಾನ್ ಎನ ಬೆಲೆ ಏನು? ಸೆಕೆಂಡ್ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಈ ತ್ರಿಕೋನಮಿತಿಯ ಅನುಪಾತಗಳು, ಸೈನ್ ಅಂದರೆ ಏನು, ಕಾಸ್ ಅಂದರೆ ಏನು, ಟ್ಯಾನ್ ಅಂದರೆ ಏನು, ಅರ್ಥ ಆಗ್ತಾಯಿದೆ, ಕೊಸಿಕೆಂಟ್, ಸಿಕೆಂಟ್ ತೀಟಾ. ಸೊ ಇವೆಲ್ಲವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಆಗ ನಿಮಗೆ ಈ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ನಿಮಗೆ ವೃತ್ತಗಳ ಮೇಲೆ ನಿಮಗೆ ಒಂದು ಪ್ರಮೇಯಕ್ಕೆ ಕೇಳ್ತಾರೆ, ಹೌದಲ್ಲ. ಅದೇ ರೀತಿ ಒಂದು 2 ಅಂಕಕ್ಕೆ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಕೇಳ್ತಾರೆ. ಹಾಗಾಗಿ ಪ್ರಮೇಯ ಜೊತೆಗೆ ನೀವು ಲೆಕ್ಕವನ್ನು ಬಿಡಿಸ್ಲಿಕ್ಕೂ ಸಹ ಕಲ್ತ್ಕೊಳ್ಬೇಕಾಗ್ತದೆ. ಈಗ ನೋಡಿ ನಮಗಿಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ CP ಮತ್ತು CQ ಏನಾಗಿದೆ, ಓ ವೃತ್ತಕ್ಕೆ ಸ್ಪರ್ಶಕಗಳಾಗಿದೆ. ಸೊ ಇಲ್ಲಿ ನಮಗೆ ಏನು ಮಾಡಬೇಕು, CPಯ ಸ್ಪರ್ಶಕದ ಉದ್ದ 2ರಷ್ಟಿದೆ ಅಂತೇಳಿ ನಾವು ತೋರಿಸ್ಬೇಕಾಗುತ್ತೆ. ಸೊ ಅದು ಸಹ ಬಹಳ ಈಸಿ ಇದೆ. ನೆಕ್ಸ್ಟ್ ಇಲ್ಲಿ ಓ ಕೇಂದ್ರವುಳ್ಳ ಬಿಂದುವಿನಲ್ಲಿ 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಿದೆ. ಚಿತ್ರದಲ್ಲಿ ತೋರಿಸುವಂತೆ ಚಿಕ್ಕ ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದ ಜ್ಯಾದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು APBಯ ಉದ್ದವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ವೃತ್ತದ ಮೇಲೆ ನೋಡಿ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ವೃತ್ತದ ಮೇಲೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 3 ಅಂಕಕ್ಕೆ ಬಂದರೆ ಸೊ ಯಾವೆಲ್ಲ ಪ್ರಶ್ನೆಗಳು ಬರ್ತದೆ ನೋಡ್ಕೊಳ್ಳೋಣ. ಸೊ ಶೂನ್ಯತೆಗಳು, ಬಹುಪದೋಕ್ತಿಗಳು ನಮಗೆ ಕೇಳುವಂಥದ್ದು ಶೂನ್ಯತೆಗಳನ್ನು ಕಂಡುಹಿಡಿಲಿಕ್ಕೆ ಅಥವಾ ಶೂನ್ಯತೆಗಳನ್ನು ಕೊಟ್ಟಿರ್ತಾರೆ. ಆಗ ನಾವು ಬಹುಪದೋಕ್ತಿಯನ್ನು ಬರೆದು ಮತ್ತು ಆ ಶೂನ್ಯತೆಗಳನ್ನ ಕಂಡುಹಿಡಬೇಕು ಅಥವಾ ತಾಳೆ ನೋಡಲಿಕ್ಕೆ ಕೇಳ್ತಾರೆ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕಾಣಿಸ್ತಾ ಇದೆ ಡಿಸ್ಪ್ಲೇ ಮೇಲೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ 2 ಮತ್ತು -8 ಆಗಿದೆ. ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಸೊ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು ಅಂದರೆ ನಮಗೆ ಗೊತ್ತಿದೆ x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಬೀಟಾ. ಸೊ ಇದಕ್ಕೆ ನಾವು ಬರ್ಕೋಬೇಕು. ಈಗ 2 ಶೂನ್ಯತೆಗಳ ಮೊತ್ತ ಅಂದರೆ 2. ಸೊ ಅಲ್ಲಿಗೆ 2x ಪ್ಲಸ್ ಆಫ್ -8 ರೈಟ್. ಸೊ ಈಗ ನಾವು ಬರೆಯೋಣ x² - 2x - 8. ಸೊ ಈ ರೀತಿ ನಾವು ಇದನ್ನು ಬರ್ಕೊಂಡು ಬಹುಪದೋಕ್ತಿನ ತದನಂತರ ಅದರ ಶೂನ್ಯತೆಯನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ 6x² - 7x - 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ ನಮಗೊಂದು ಬಹುಪದೋಕ್ತಿಯ ನಕ್ಷೆಯನ್ನು ಕೊಟ್ಟಿದ್ದಾರೆ, ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ನಾವೇನು ಮಾಡಬೇಕಾಗುತ್ತೆ, ಬರಿಬೇಕಾಗ್ತದೆ. ಮತ್ತು ಅದರ ಶೂನ್ಯತೆಗಳನ್ನು ಗುರುತಿಸಿ ಅದರಿಂದ ಬಹುಪದೋಕ್ತಿಯನ್ನು ಕಂಡುಹಿಡಬೇಕು. ಸೊ ಶೂನ್ಯತೆಗಳು ನಮಗೆ ಗೊತ್ತಿದೆ ಮಕ್ಕಳ. ಸೊ ಒಂದು -3 ಆಗಿರ್ತದೆ, ಇನ್ನೊಂದು -1 ಆಗಿರ್ತದೆ. ಇದು ಶೂನ್ಯತೆಗಳು. ಸೊ ಅದನ್ನು ಬರೆದುಕೊಂಡು ನೀವು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಸಹ ಅದ್ರ ಮೇಲೆ ಲೆಕ್ಕಗಳಿದೆ, ಅವಷ್ಟು ಬಹಳ ಯೂಸ್ಫುಲ್ ಆಗ್ತವೆ ಮಕ್ಕಳ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ ನೀವು ವರ್ಗ ಸಮೀಕರಣಗಳಿಗೆ ಬಂದಾಗ ಸೊ ಅಲ್ಲಿ ನಿಮಗೆ ಶೋಧಕವನ್ನು ನೀವು ಕಂಡುಹಿಡಿತೀರಾ. ಅದೇ ರೀತಿ ಇದನ್ನು ನೀವು ಮೂಲಗಳನ್ನ ಕಂಡುಹಿಡಿಯೋದ್ರ ಜೊತೆಗೆ ಅದ್ರ ಮೇಲೆ ನಿಮಗೆ ಲೆಕ್ಕಗಳು ಅನ್ವಯದ ಅಲ್ಲೇ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು 10 ವರ್ಷ 20 ವರ್ಷ. ಅವರ ವಯಸ್ಸುಗಳ ಗುಣಲಬ್ಧ ಇಷ್ಟಾಗಿದ್ದರೆ ಎಷ್ಟು ವರ್ಷ ಬೇಕಾಗುವುದು? ಅಥವಾ ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದ್ದರೆ ಆ ಭಿನ್ನರಾಶಿ ಮತ್ತು ಅದರ ವೃತ್ಕ್ರಮಗಳ ಮೊತ್ತ ಇಷ್ಟಾಗಿದ್ದರೆ ಭಿನ್ನರಾಶಿ ಬರೆಯಿರಿ. ಸೊ ಈ ರೀತಿ ಲೆಕ್ಕಗಳನ್ನು ನಮ್ಗೆ ಅದರಲ್ಲಿ ಕೇಳ್ತಾರೆ ಮಕ್ಕಳ. ಸೊ ಡಿಸ್ಪ್ಲೇ ಮೇಲೆ ಕಾಣಿಸಿದೆಯಾ 7ರಿಂದ 12 ಲೆಕ್ಕಗಳು ಸಹ ಈ ಒಂದು ಪಾಠಕ್ಕೆ ಬರುವಂಥದ್ದು. ಹಾಗಾಗಿ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಳಿ ಅಥವಾ ಬರೆದುಕೊಂಡು ಅಥವಾ ನಿಮ್ಮ ಬುಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟು ತ್ರಿಭುಜಗಳಿಗೆ ಬಂದರೆ ನಮಗೆ ಒಂದು ಪ್ರಮೇಯದಲ್ಲಿ ಬರ್ತದೆ ಮಕ್ಕಳ 4 ಅಂಕಕ್ಕೆ, ಇನ್ನೊಂದು 3 ಅಂಕಕ್ಕೆ ಕೇಳ್ತಾರೆ. ಅದ್ರ ಮೇಲೆ
ಪ್ರಮೇಯಗಳ ಮೇಲೆ ಲೆಕ್ಕಗಳಿರ್ತದೆ. ಎ ಬಿ ಸಿ ಒಂದು ತ್ರಿಭುಜ ಲಂಬಕೋನ ತ್ರಿಭುಜ ಆದರೆ ಕೋನ ಎ 90 ಡಿಗ್ರಿ ಮತ್ತು ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆದರೆ ಎ ಬಿ ಸ್ಕ್ವೇಯರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಬಿ ಎಂದು ಸಾಧಿಸಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಬಿ ಕ್ಯೂ, ಎ ಸಿ ಪ್ಯಾರಲಲ್ ಟು ಪಿ ಆರ್ ಆಗುವಂತೆ ಎ ಬಿ ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಒ ಆರ್ಗಳ ಮೇಲೆ ಬಿಂದುಗಳಾದರೆ ಎ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಎಂದು ತೋರಿಸಿ. ನೆಕ್ಸ್ಟ್ ನೋಡಿ, ಇವೇನು ಲೆಕ್ಕಗಳು ಕಾಣಿಸಿದೆ ಇವೆಲ್ಲ ತ್ರಿಭುಜಗಳ ಮೇಲೆ ಕೇಳಿರುವಂಥದ್ದು 18ರವರೆಗೆ. ಹಾಗಾಗಿ ಇವನ್ನ ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಲೆಕ್ಕಗಳನ್ನ ಕೇಳಿದ್ದಾರೆ 19ನೇ ಪ್ರಶ್ನೆಯಿಂದ. ಎ ಆಫ್ -3, 0, 0, 2 ಮತ್ತು ಸಿ ಆಫ್ 0, 3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತದ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕಗಳು ನೋಡಿ, ಇವೆಲ್ಲ ನಿಮಗೆ 3 ಅಂಕಕ್ಕೆ ಕೇಳುವಂತಹ ಲೆಕ್ಕಗಳಾಗಿರ್ತವೆ. ಇವು ಈಗ 2 ಬಿಂದುಗಳನ್ನು ಕೊಟ್ಬಿಟ್ಟು ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಥವಾ 3 ಬಿಂದುಗಳನ್ನು ಕೊಟ್ಬಿಟ್ಟು ಅವು ಸರಳ ರೇಖಾಗತವಾಗಿವೆಯೇ ಎಂದು ದೂರಸೂತ್ರದ ಸಹಾಯದಿಂದ ಸಾಧಿಸಿ. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ 3 ಅಂಕಕ್ಕೆ. ಭಾಗಶಃ ಪ್ರಮಾಣ ಇರ್ಬೋದು ಅಥವಾ ಮಧ್ಯಬಿಂದು ಇರ್ಬೋದು, ದೂರಸೂತ್ರದ್ದು ಅದು ಎಲ್ಲವನ್ನು ನಿಮಗೆ 2 ಅಂಕಕ್ಕೆ ಕೇಳ್ತಾರೆ. ಈ ರೀತಿ ಲೆಕ್ಕಗಳನ್ನು ನಿರ್ದೇಶಾಂಕ ಗಣಿತದಿಂದ 3 ಅಂಕಕ್ಕೆ ಬರ್ತದೆ. ನೆಕ್ಸ್ಟ್ ತ್ರಿಕೋನಮಿತಿ ಈ ಒಂದು ಪಾಠಕ್ಕೆ ಬಂದರೆ ಮಕ್ಕಳ 3 ಅಂಕಕ್ಕೆ ಪ್ರಶ್ನೆಗಳು ಹೊಂದಿರ್ತದೆ. ಸೆಕೆಂಡ್ ಆಫ್ 1 - sin a ಇಂಟು ಸೆಕೆಂಡ್ ಎ ಪ್ಲಸ್ tan a ಇಸ್ ಈಕ್ವಲ್ ಟು ರೂಟ್ ಆಫ್ 1 + cos a ಇಂಟು 1 - cos a ಇಂಟು ಕೊಸಿಕೆಂಟ್ ಎ ಎಂದು ಸಾಧಿಸಿ. sin by 1 - cos theta plus sin tan theta by 1 plus cos theta is equal to cot theta plus secant theta into cosecant ಎಂದು ಸಾಧಿಸಿ. 1 plus sin a divided by 1 minus sin is equal to secant a plus tan a ಎಂದು ಸಾಧಿಸಿ. ಸೊ ಇಲ್ಲಿ ಆಮೇಲೆ ಮೌಲ್ಯೀಕರಿಸಿ ಅಂತಲೂ ಕೇಳ್ತಾರೆ. ಆವಾಗ ನಿಮಗೆ ಟೇಬಲ್ ಬೇಕಾಗಿರ್ತದೆ. cos 60 ಅಂದರೆ ಎಷ್ಟು, 45 ಅಂದರೆ ಎಷ್ಟು, cosecant 60. ಹಾಗಾಗಿ ಈ ಟೇಬಲನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ ತ್ರಿಕೋನಮಿತಿ, ನಿತ್ಯ ಸಮೀಕರಣಗಳು ಇವೆಲ್ಲವನ್ನು ನೋಡ್ಕೊಳ್ಳಿ. ಇದ್ರ ಮೇಲೆ ನಿಮಗೆ ಏನು ಮಾಡಿರ್ತಾರೆ 3 ಅಂಕಕ್ಕೆ ಕೇಳ್ತಾರೆ ತ್ರಿಕೋನಮಿತಿಯಲ್ಲಿ. ಹಾಗಾಗಿ ಇದಿಷ್ಟು ಸಹ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೃತ್ತಕ್ಕೆ ಬಂದರೆ ನಿಮಗೆ ಆ 2 ಥಿಯರಮ್ಗಳು ಸಹ ಫಿಕ್ಸ್ ಮಕ್ಕಳ. 2ರಲ್ಲಿ ಯಾವುದಾದ್ರೂ ಒಂದು ಹೇಳ್ತಾರೆ. ಹಾಗಾಗಿ ಇದೇ ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. 2ರಲ್ಲಿ ಒಂದು ಕೇಳೋದ್ರಿಂದ 2ನ್ನೂ ಸಹ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ತದನಂತರ ವೃತ್ತದ ಮೇಲಿನ ವಿಸ್ತೀರ್ಣಗಳು ಆ ಪಾಠಕ್ಕೆ ಬಂದರೆ ನಿಮಗೆ ಈ ಲೆಕ್ಕಗಳು ಡೆಫಿನೆಟಾಗಿ ಬಂದೇ ಬರ್ತದೆ. ಯಾಕೆಂದರೆ ಆ ಪಾಠದಿಂದ 3 ಅಂಕಕ್ಕೆ ಮಾತ್ರ ಬರುವಂಥದ್ದು ಒಂದೇ ಪ್ರಶ್ನೆ. ಸೊ ಹಾಗಾಗಿ ಅಲ್ಲಿ ನಮಗೆ 2 ಸೂತ್ರಗಳಿವೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಕಂಸದ ಉದ್ದ. ಸೊ ಖಂಡಕ್ಕೆ ಏನಾಗುತ್ತೆ πr² ಡಿವೈಡೆಡ್ ಬೈ 360 θ ಡಿವೈಡೆಡ್ ಬೈ 360 ಇಂಟು πr². ಕಂಸದ ಉದ್ದಕ್ಕೆ ಬಂದರೆ θ ಡಿವೈಡೆಡ್ ಬೈ 360 ಇಂಟು 2πr. ಸೊ ಈ 2 ಸೂತ್ರಗಳನ್ನ ಕಲ್ತ್ಕೊಳ್ಳಿ. ಅದ್ರ ಮೇಲೇ ನಿಮಗೆ ಲೆಕ್ಕಗಳು ಬರುವಂಥದ್ದು. ನಿಮಗೆ ನೋಡಿ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಇವೆಲ್ಲ ವೃತ್ತದ ಮೇಲ್ಮೈ ವಿಸ್ತೀರ್ಣಗಳು. ಸೊ ಆ ಒಂದು ಪಾಠದಲ್ಲಿ ನಿಮಗೆ ವೃತ್ತದ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತಹ ಲೆಕ್ಕಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್ ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ನಿಮಗೆ 3 ಲೆಕ್ಕಗಳಿರ್ತವೆ. ಒಂದು ಸರಾಸರಿ, ಮಧ್ಯಾಂಕ, ಬಹುಲಕ. 3ರಲ್ಲಿ 2ನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದಾದ್ರೂ ನಿಮ್ಮ ಚಾಯ್ಸ್, ಅದು ನಿಮಗೆ ಯಾವುದು ಬೇಕೋ ಅದನ್ನು ನೀವು 2ನ್ನು ಚಾಯ್ಸ್ ಮಾಡ್ಕೊಳ್ಳಿ. ಸರಾಸರಿ ಬಹುಲಕ ಅಥವಾ ಸರಾಸರಿ ಮಧ್ಯಾಂಕ. ಸೊ ಈ ರೀತಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೋಡ್ಕೊಳ್ಳಿ. ಸೊ ಯಾಕೆಂದರೆ ಸರಾಸರಿ ತುಂಬ ಈಸಿ ಇರುತ್ತೆ. ಹಾಗಾಗಿ ಸರಾಸರಿ ಇಟ್ಕೊಂಡು ಬಹುಲಕ ಅಥವಾ ಮಧ್ಯಾಂಕವನ್ನು ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಇಲ್ಲಿ ಕೇಳಿದ್ದಾರೆ ಸರಾಸರಿ ಮತ್ತು ಬಹುಲಕ. ಹೆಚ್ಚಾಗಿ ಅವುಗಳನ್ನೇ ಕೇಳೋದು. ಮಧ್ಯಾಂಕ ನಿಮಗೆ ಈ ಟೇಬಲನ್ನು ಬರೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಅಥವಾ ನಿಮ್ಮ ಬುಕ್ಕಲ್ಲೂ ಸಹ ಇದ್ದಾವೆ, ಅವಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಂಭವನೀಯತೆಗೆ ಬಂದರೆ ನಿಮಗೆ ಕೇಳುವಂಥವು ಹೆಚ್ಚಾಗಿ ಈ ಪ್ರಶ್ನೆಗಳು. 2 ಕುಂದಿಲ್ಲದ ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಲಾಗಿದೆ. ಮೇಲಿನ ಮುಖದಲ್ಲಿ ಬರುವಂತಹ ಸಂಖ್ಯೆಗಳ ಮೊತ್ತ 8ಕ್ಕಿಂತ ಕಡಿಮೆ ಆಗಿರುವ ಮತ್ತು ಒಂದು ಮುಖದ ಮೇಲೆ ಮಾತ್ರ ವರ್ಗ ಸಂಖ್ಯೆ ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ 2 ಕುಂದಿಲ್ಲದ ದಾಳಗಳು ಅಂತ ಹೇಳಿದರೆ ನಮಗಲ್ಲಿ 36 ಸ್ಯಾಂಪ್ಲಿಂಗ್ಸ್ ಬರ್ತದೆ ಮಕ್ಕಳ. ಅದರಲ್ಲಿ ನಮಗೆ 8ಕ್ಕಿಂತ ಕಡಿಮೆ ಆಗಿರುವಂತಹವು ಯಾವುವು ಲೆಕ್ಕ ಮಾಡ್ತಾ ಹೋಗಿ ಎಷ್ಟು ಬರ್ತವೆ, ಮತ್ತು ಬರೀ ವರ್ಗ ಸಂಖ್ಯೆಗಳು ಎಷ್ಟು ಬರ್ತದೆ ಅದನ್ನು ಲೆಕ್ಕ ಹಾಕಿ. ಸೊ ಈಸಿಯಾಗಿ ನಾವು ಮಾಡ್ಬೋದು. ಹಾಗಾಗಿ ಇಲ್ಲಿ ಸಂಭವನೀಯತೆ ಮೇಲೆ ಆ ಲೆಕ್ಕಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 4 ಅಂಕಕ್ಕೆ ಬಂದರೆ ಮಕ್ಕಳು ಇವೆಲ್ಲ ಡೆಫಿನೆಟ್ ಕ್ವಶನ್ಸ್ಗಳಾಗಿರ್ತದೆ. 2 ರೇಖಾತ್ಮಕ ಜೋಡಿಗಳ ಆ ಪಾಠದಿಂದ ಸರಳ
2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಪಾಠದಿಂದ ನಮಗೆ ಒಂದು ಕ್ವಶನ್ನು 4 ಅಂಕಕ್ಕೆ ಇರುತ್ತೆ. ನೋಡಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ, ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ವಿಧಾನದಿಂದ ಬಿಡಿಸಿ. ಇದೇ ಕ್ವಶನ್. ಸೊ ಅಲ್ಲಿ ನಿಮಗೆ ನಂಬರ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ನೋಡಿ 2x + 2y = 6 ಆ್ಯಂಡ್ x + y = 5. ಸೊ 2x + y = 8, x - y = ಸೊ ಯಾವುದಾದ್ರೂ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಟೇಬಲ್ ಇಂಪಾರ್ಟೆಂಟ್. ಫಸ್ಟು ಮೊದಲನೇ ಸಮೀಕರಣ ತೆಗೆದುಕೊಳ್ಳಿ, ಎಕ್ಸಿಗಾದರೂ ವ್ಯಾಲ್ಯೂ ಕೊಡಿ, ವೈಗಾದರೂ ವ್ಯಾಲ್ಯೂ ಕೊಡಿ, ಏನು ಬರುತ್ತೆ ಅದನ್ನು ಟೇಬಲಲ್ಲಿ ಬರೀರಿ. ಅದೇ ರೀತಿ ಇನ್ನೊಂದು ಸಮೀಕರಣಕ್ಕೂ ಮಾಡಿ ಬಂದಿದ್ದನ್ನು ಗ್ರಾಫಿಗೆ ಹಾಕಿ. ಅಷ್ಟು ಮಾಡಿದರೆ 4 ಅಂಕ. ನೆಕ್ಸ್ಟ್ ತ್ರಿಭುಜಗಳ ಮೇಲೆ ನಿಮಗೆ ಪ್ರಮೇಯ ಫಿಕ್ಸ್ ಆಗಿರ್ತದೆ. ಸೊ ಅದರಲ್ಲಿ ನೀವು ಹೆಚ್ಚಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳಿರುವಂಥದ್ದು ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಛೇದಿಸ್ತದೆ. ಇದನ್ನು ಕೇಳಿದರೆ ಒಂದು ಟೈಮ್ ನಮಗೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಕೇಳಿದರೆ, ಹಾಗಾಗಿ ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ಇವೆರಡು ಡೆಫಿನೆಟ್ ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ ಸಮಾಂತರ ಶ್ರೇಣಿಗೆ ಬಂದರೆ ಮಕ್ಕಳ ಇಲ್ಲಿ ಸ್ವಲ್ಪ ಅನ್ವಯದ ಲೆಕ್ಕಗಳು ಕಂಪಲ್ಸರಿ ಕ್ವಶನ್ಸ್ ಮಕ್ಕಳ. ನಿಮ್ಗೆ ಏನು ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇವಿಷ್ಟು ಕಂಪಲ್ಸರಿ ಕ್ವಶನ್ಸು, ಆದರೆ ಸ್ವಲ್ಪ ಅನ್ವಯದ ಕ್ವಶನ್ಸ್ ಆಗಿರ್ತದೆ. ಅರ್ಥ ಮಾಡಿಕೊಂಡು ನೀವು ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕು. ನಿಮಗೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಈ ಲೆಕ್ಕಗಳನ್ನು ನೀವು ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತ್ರಿಕೋನಮಿತಿಯ ಅನ್ವಯಕ್ಕೆ ಬಂದರೆ ಅಲ್ಲಿ ನಿಮಗೆ ಈ ಲೆಕ್ಕಗಳು ಸಹ ಸಿಗ್ತವೆ. ಈ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಯಾವ ರೀತಿ ಬಿಡಿಸೋದು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ ಮಕ್ಕಳ. ಆ ವಿಡಿಯೋಸ್ಗಳನ್ನು ನೀವು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಈಗ ಇದಿಷ್ಟು ಲೆಕ್ಕಗಳನ್ನು ನೀವು ನೋಡಿಕೊಂಡ್ರೆ ನಿಮಗೆ 100% ಒಳ್ಳೆ ಅಂಕಗಳನ್ನ ಗಳಿಸ್ಬೋದು. ನೆಕ್ಸ್ಟ್ 5 ಅಂಕಕ್ಕೆ ಬಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ಪಾಠದಿಂದ ಒಂದು ಕ್ವಶನ್ಸ್ ಬರ್ತದೆ. ಹಾಗಾಗಿ ಈ ಕ್ವಶನ್ಸ್ಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರುವಂತಹ ಎಲ್ಲ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಅದರಲ್ಲಿ ಆ ಪ್ಯಾಟ್ರನ್ನಲ್ಲೇ ನಿಮಗೆ ಲೆಕ್ಕಗಳು ಬಂದಿರ್ತದೆ. ಹಾಗಾಗಿ ಆ ಎಲ್ಲ ಲೆಕ್ಕಗಳು ಬಹಳ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ತಾ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ನಿಮ್ಮ ಫೈನಲ್ ಎಕ್ಸಾಮ್ಗೆ ಯೂಸ್ ಆಗ್ತದೆ. ಪ್ರಿಪೇರ್ ಆಗಿ ಎಕ್ಸಾಮ್ಗೆ, ನಾಳೆ ಬರೆಯೋ ಎಕ್ಸಾಮ್ಗೂ ಇದು ಯೂಸ್ಫುಲ್ ಆಗ್ತದೆ. ಹಾಗಾಗಿ ಎಲ್ಲ ಕ್ವಶನ್ಸ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಏನನ್ನು ಬಾಹ್ಯಾಟ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.